ಯಾವ ಕಾಲದಲ್ಲಿ ಒಂದು ರೀತಿ ಬರುದಿಲ್ಲ. ಕೊಡ್ಬೇಕಂದ್ರೆ ನಿಮ್ ಪಾರ್ಟಿ ಫ್ಲೋಟ್ ಮಾಡ್ಬೇಕು ಅಂದಾಗ ನಿಮ್ ಪಾರ್ಟಿ ಅಧಿಕಾರ ಬಂದ್ರೆ ಇದೆಲ್ಲ ಫುಲ್ಫಿಲ್ ಹಾಕವ್. ಜಲ್ದಿ ಪಾರ್ಟಿ ಅನೌನ್ಸ್ ಮಾಡ್ರಿ ನೀವು. ಎಂಬಿ ಪಾಟೀಲ್ ನೀವು ಸರ್ಕಾರ ನಿಮ್ ಮನ್ಸಿಗೆ ಬಂದ ಮಾಡ್ಬೋದು. ಶಾಶ್ವತ ಎಂಬಿ ಪಾಟೀಲ್ ನೀವು ಬಸನಗೌಡರು ಫ್ರೆಂಡ್ ಅಂತ ತಿಳ್ಕೊಂಡಿದ್ದೀವಿ ನಾವು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಾವಿ ದುಡ್ಡ ಕೊಟ್ರಿ. ಆಯ್ತು, ಅದಕ್ಕೆಲ್ಲ ನೀವು ರಿಪ್ಲೈ ಕೊಟ್ರೆ ಆಗ್ತದೆ ಇಲ್ಲಿ. ಆಯ್ತು, ಅವ್ರು ಮಾತಾಡ್ಲಿ. ನೀವು ಮಾತಾಡೋದು ಯಾರು ಡಿಸ್ಟರ್ಬ್ ಮಾಡಲಿಲ್ಲ. ನೀವು ಯಾಕೆ ರಾಯರೆಡ್ಡಿ ಎದ್ದು ಮಾತಾಡ್ತೀರಿ? ರಾಯರೆಡ್ಡಿ ಅವರೇ ಆಯ್ತು, ಸಿಎಂ ಉತ್ತರ ಕೊಡ್ತಾರೆ. ಸಿಎಂ ವಿಲ್ ರಿಪ್ಲೈ ಆನ್ ದಟ್. ಯಾರು ಡಿಸ್ಟರ್ಬ್ ಮಾಡಬೇಡಿ, ಯಾರು ಕೂಡ ಬೇಗ ಮುಗಿಸ್ಲಿ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸೀರಿಯಸ್ ಆದಂತ ವಿಚಾರ ನೋಡ್ರಿ. ನನಗೆ ಇಲ್ಲಿ ಜೋಕ್ ಮಾಡಬೇಕು, ಬೇಗ ಮುಗಿಸಿದ್ರೆ ಸದನದ ಅಮೂಲ್ಯವಾದಂತ ಸಮಯವನ್ನು ಹಾಳು ಮಾಡ್ಬೇಕಂತ ನಾನು ಇತ್ತಿಲ್ಲ. ನನ್ನ ಕಳಕಳಿ ಏನಿರೋದು ಅಂದ್ರೆ, ಒಂದು ರಾಜ್ಯ ಅಂದ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಎಲ್ಲ ಕಡೆ ದೃಷ್ಟಿಕೋನ ಒಂದೇ ಇರಬೇಕು. ಆದರೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಡೆ ಬೆಣ್ಣೆ ಬರೀ ಹೊಳ್ಳಿ ಮಿಳ್ಳಿ ಇವ್ರು ಭಾಷಣ ಮಾಡೋದು ಗ್ಯಾರಂಟಿ ನನ್ನ ಸರ್ಕಾರ ಅನ್ನೋದು ಬಿಟ್ರೆ ಯಾವ ಗ್ಯಾರಂಟಿಗಳು ಮ್ಯಾಗನೆ ಯಾವ ಸರ್ಕಾರ ಮುಂದೆ ಬರುವುದಿಲ್ಲ. ಇವತ್ತ ಬಯಲುಸೀಮೆ ಅಧ್ಯಕ್ಷರೇ 35 ಲಕ್ಷ ರೂಪಾಯಿ ಕೊಡ್ತಾರೆ. ಎದಕ್ಕೆ ಅದನ್ನು ವಿಸರ್ಜನೆ ಮಾಡಿಬಿಡ್ರಿ, ಬೇಡ 35 ಲಕ್ಷ. ಏನು ಉಪಯೋಗ ಏನೈತಿ? ಇಲ್ಲ MLA ಕೊಂಡು 5 ಕೋಟಿ ರೂಪಾಯಿ ಮಾಡ್ರಿ. ನಮಗೂ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡ್ರಿ, ಕರಾವಳಿಯವ್ರನ್ನ ಸೇರಿಸೋರಿ. ನಮ್ಮ ಸರ್ಕಾರ ಇದ್ದಾಗ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಮಾಡಿತ್ತು. ಈ ಸರ್ಕಾರ ಅದ್ರ ಬಗ್ಗೆ ಏನು ವಿಚಾರ ಮಾಡಿಲ್ಲ, ಪೈಸಾ ಕೊಟ್ಟಿಲ್ಲ. ಅನೌನ್ಸ್ ಮಾಡಿದ್ರು. ಆಯ್ತು, ನೀವು ಮಾಡಬೇಕಿತ್ತಲ್ಲ. ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಅದನ್ನ ನಾನು ಹೇಳ್ತೇನೆ. ನೀವು ಸಂವಿಧಾನಕ್ಕೆ ನೋಡಿ, ನಮ್ದು ಬೆಲ್ಲದವರೇ ಆರ್ಟಿಕಲ್ 371 ಏನೋ ತಿದ್ದುಪಡಿ ಆಗಿದೆ, ಆ ತರನು ನೀವು ತಿದ್ದುಪಡಿ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಹಣ ಬರುತ್ತೆ ಅಂತ ನಿಮ್ಮ ಸಹಾಯ ಮಾಡ್ತಾ ಇದ್ದೀನಿ. ಮಾಡ್ರಿ, ಅದನ್ನ ಮೂವ್ ಮಾಡ್ರಿ. ಆರ್ಟಿಕಲ್ 371 ಆಗದ ಹೋಗೋದ ವಿಷಯ ಯಾಕೆ ಚರ್ಚೆ ಮಾಡ್ತೀರಿ ಸುಮ್ಮನೆ? ನಾನು ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಅನ್ನೋದಲ್ಲ, ಸಮಾನವಾಗಿ ಎಲ್ಲ ಜಿಲ್ಲೆಗಳು, ಎಲ್ಲ ಭಾಗಗಳು, ಶರೀರದ ಎಲ್ಲ ಅಂಗಾಂಗಗಳು ಸರಿಯಾಗಿ ಇದ್ರನ್ನೇ ಒಂದು ಆರೋಗ್ಯಕರವಾದಂಥ ಒಂದು ಸುಸ್ಥಿರವಾದಂಥ ಒಂದು ರಾಜ್ಯ ಆಗ್ಲಿಕ್ಕೆ ಸಾಧ್ಯತೆ. ಇವತ್ತು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಮತ್ತು ಆಡಳಿತ ಪಕ್ಷದ ಎಲ್ಲ ಸದಸ್ಯರಿಗೆ ನಾನು ವಿನಂತಿ ಮಾಡ್ಕೋತೇನೆ. ನಮಗೆ 1 ಲಕ್ಷ ಕೋಟಿ ರೂಪಾಯಿ ಎಲ್ಲಿದರ ಸಾಲ ತಗೊಂಡು ಬರ್ರಿ. 2 ವರ್ಷನಾಗ ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಮಾಡಿಕೊಟ್ಟು ಬಿಡ್ರಿ. ನೀವು ಮತ್ತೇನು ಮಾಡೋದು ಬೇಡ, ರೋಡ್ ಬೇಡ, IB ಬೇಡ. IBಗಳು ಕಟ್ಟ್ಯಾರ ನಮ್ಮ ಕರ್ನಾಟಕದಾಗ. ಬರೀ ಆ ಬಾತ್ರೂಮ್ನಾಗನೇ ವಾಕಿಂಗ್ ಮಾಡೋಂಥ IB ಕಟ್ಟ್ಯಾರ. ನಾವು ಯಾವ ಇಂಜಿನಿಯರೋ ಏನೋ ಅವ್ನು ಹುಡುಕ್ಯಾಡಿ ಒಂದು ಸನ್ಮಾನ ಮಾಡಿ ಬರ್ಬೇಕಾಗಿತ್ತು. ಅವು ಏನು ಮಹಾರಾಷ್ಟ್ರದಾಗ ಅಧ್ಯಕ್ಷರೇ, ಸ್ವತಂತ್ರ ಭಾರತ ನಂತರ ಮಾಡಿದ ಕೆಲಸ ಏನಪ್ಪಾ ಅಂದ್ರೆ, ಅವ್ರು ರೋಡ್ ಮಾಡಲಿಲ್ಲ, IB ಕಟ್ಟಲಿಲ್ಲ, ಏನೂ ಮಾಡಲಿಲ್ಲ, ನೀರಾವರಿ ಯೋಜನೆ ಮಾಡಿದ್ರು. ಇಡೀ ದೇಶಕ್ಕೆ ಇವತ್ತು ಮಹಾರಾಷ್ಟ್ರ ಒಂದು ನೀರಾವರಿಯಲ್ಲಿ ಮಾದರಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅಧ್ಯಕ್ಷರೇ, ಇವತ್ತು ನಾವು ವಿನಂತಿ ಮಾಡೋದೇನೆಂದ್ರೆ, ನಮಗೂ ಸಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಪ್ರತಿಯೊಂದು ವಿಧಾನಸಭೆಗೆ 50 ಕೋಟಿ ರೂಪಾಯಿ, ನೀವು 120 ಕೋಟಿ ಕಲ್ಯಾಣ ಕರ್ನಾಟಕ ಕೊಟ್ಟಿರಲ್ಲ, ಇವು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಒಂದು 50 ಕೋಟಿ, ಅವ್ರು ಅರ್ಧ ಕೊಡ್ರಿ. ನಮಗೇನು ಅವ್ರಕ್ಕಿಂತ ಹೆಚ್ಚು ಕೊಡ್ಬೇಡ್ರಿ, ಅವ್ರು ಅರ್ಧಾರೇ ಕೊಡ್ರಿ. ಇದೆಲ್ಲರಿಗೂ ಒಪ್ಪಿಗೆ ಐತಿಲ್ರಿ? ಬಟ್ ಟೇಬಲ್ ಕೂದ್ಲಾಕಿ ಏನು ಗಂಟು ಹೋಗ್ತದ್ರಿ ನಿಮ್ಮದು? ಅಧ್ಯಕ್ಷರೇ, ಈ ರೀತಿ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ಕಳಕಳಿ ಇರುವಂತಹದ್ದು. ನಾ ಹೇಳಿದ್ದೀನಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ ಎಲ್ಲ ಭಾಗಗಳನ್ನ ಸಮಾನ ದೃಷ್ಟಿಯಿಂದ ನೋಡಿ, ಇಲ್ಲದೆ ಹೋದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಅಪಸ್ವರ ಇವತ್ತು ಪ್ರಾರಂಭ ಆಗಿದೆ. ನೀವು ಬೆಂಗಳೂರಿಗೆ 35,000 ಕೋಟಿ ರೂಪಾಯಿ ಕೊಡ್ರಿ, ಬೆಂಗಳೂರು ಬೆಳಿಬೇಕು. ಅದ್ರ ಜೊತೆಗೆ 2 ಟೈರ್ ಸಿಟಿನೂ ಬೆಳಿಬೇಕಲ್ಲ. ಇವತ್ತು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಎಲ್ಲ ಒಟ್ಟು ನಿಮ್ಮ ಇನ್ಫ್ರಾಸ್ಟ್ರಕ್ಚರು ಇಲ್ಲೇ ಇದೆ ಅಲ್ಲ, ಇಲ್ಲೇ ಬಜೆಟ್ನಲ್ಲಿ. ನಮಗೂ ಸಾಲದಾಗ ಕೊಡ್ರಿ. ನೀವು ಮಾತ್ರ ಆಗ್ತದೆ ಇಲ್ಲಿ ಮುಂದುವರಿಸಿ. ಅದೇ ಅವ್ರು ಹೇಳಕತ್ತೀನಿ, ಅವ್ರು ಹೇಳ್ತಾರೆ, ನೀವು ಕೇಳ್ತೀರಿ, ನೀವು ಹೇಳ್ತೀರಿ, ಅವ್ನಿಗೆ ನಾವೇನು ಮಾಡೋದಿಲ್ಲ.
ಟೈಮ್ ಮುಗಿಬೇಕಲ್ಲ, ಬೇಗ ಮುಗಿಸ್ಬೇಕಲ್ಲ. ಇಲ್ಲ, ತಮ್ಮ ಮುಖಾಂತರ ಅಶ್ವಥ್ ನಾರಾಯಣ ಅವ್ರಿಗೆ ನಮ್ಮ ಮೂರವರೆಗೆ ಮುಗಿಸಿ ಕರಾವಳಿಗೂ ಒಂದು ಫಿನಿಶ್ ಮಾಡಿ ಬೇಕು. ಪಾಪ ಅವ್ರು ಮುಂಜಾನೆ ನಮ್ಮ ವೇದವ್ಯಾಸ ಕಾಮಕ್ತರು, ನಮ್ಮ ಭರತ್ ಹೇಳ್ರವರು, ಹರೀಶ್ ಪುಂಜಾ ಮತ್ತಿನ ಅವರೆಲ್ಲ ಮಾತಾಡಿದ್ರು. ನಮ್ದು ಏನಿದೆ ಅಧ್ಯಕ್ಷರೇ, ಒಂದು ಭಾಗದಲ್ಲಿ ಯಾವುದು ನಾವು ಕೊಟ್ರೆ ಆ ಭಾಗ ಅನುಕೂಲ ಆಗ್ತದೆ, ಅದನ್ನ ನಾವು ಮಾಡದೆ ಬರೀ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋದು ಬಿಟ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಭಾವನೆ ಬರ್ತಾ ಇದೆ, ನಾವು ಕರ್ನಾಟಕವನ್ನು ಒಡಿಲಿಕ್ಕೆ ತಯಾರಿಲ್ಲ. ಆದ್ರೆ ನಿಮ್ಮ ಬಜೆಟ್, ನಿಮ್ಮ ನಡವಳಿಕೆ ನೋಡಿದ್ರೆ ಹೋಗ್ಲಪ್ಪ ನಮ್ಮ ನಾವು ಇವ್ರೂ ನಮ್ಮ ಉತ್ತರ ಕರ್ನಾಟಕ ಯಾಕೆ ಪ್ರತ್ಯೇಕ ಮಾಡ್ಕೋಬಾರ್ದು ಅನ್ನೋ ಒಂದು ಕೆಟ್ಟ ವಿಚಾರ ಇವತ್ತು ಜನರಲ್ಲಿ ಬರೋಲಿಕ್ಕೆ ಕಾರಣ ಆಗ್ತಾ ಇದೆ. ಇದು ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ನಾನಂತರೂ ಎಂದೂ ಕರ್ನಾಟಕದಲ್ಲಿ ಮತ್ತೊಂದು ರಾಜ್ಯದ ಬಗ್ಗೆ ಕಲ್ಪನೆ ಇರಲಾರ್ದು, ನಾವಾಗಲಿ ನಮ್ಮ ಪಕ್ಷ ಆಗಲಿ. ಆದರೆ ಜನರ ಭಾವನೆ ಜೊತೆಗೆ ಚೆಲ್ಲಾಟ ಆಡಬಾರ್ದು. ಏನಾಯ್ತು ಆಂಧ್ರದಲ್ಲಿ, ತೆಲಂಗಾಣ, ಇವತ್ತು ಆಂಧ್ರ ಪ್ರದೇಶ ಆಯ್ತು, ಮುಂದಕ್ಕೆ ಹೋಗು. ಎಷ್ಟು ರಾಜ್ಯಗಳನ್ನು ನಮ್ಮ ಸರ್ಕಾರ ಇದ್ದಾಗನೇ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗನೇ ಅನೇಕ ರಾಜ್ಯಗಳು ಅದು. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಹೆಚ್ಚು ಇವತ್ತು ಈ ಒಂದು ಏನು ಉತ್ತರ ಕರ್ನಾಟಕದ ವಿಚಾರವನ್ನ ವ್ಯಕ್ತಪಡಿಸಿ, ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು ಬಗ್ಗೆ ಬಹಳಷ್ಟು ನಮ್ಮ ಮುಖ್ಯಮಂತ್ರಿಗಳು ಅಹಿಂದ, ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಅಲ್ಲಿ ಬುದ್ಧನೂ ಕೊಟ್ಟಿಲ್ಲ, ಬಸವಣ್ಣಗಂತೂ ಕೊಡೋದಿಲ್ಲ ಬಿಡ್ರೆ, ಬರೀ ಒಂದು ಫೋಟೋ ಹಾಕ್ಯಾರ ನೋಡ್ರಿ ಸರ್ಕಾರಿ ಕಚೇರಿಯಾಗ, ಸಾಂಸ್ಕೃತಿಕ ರಾಯಭಾರಿ. ಆದ ಬಸವಣ್ಣನ ಫಾಲೋವರ್ಗಳಿಗೆ ಈ ಸರ್ಕಾರದಲ್ಲಿ ಯಾವುದೇ ನ್ಯಾಯ ಸಿಗ್ತಿಲ್ಲ. ಅಂಬೇಡ್ಕರ್ ಅವರ ವಿಚಾರಗಳನ್ನ ಯಾವ ಸಮುದಾಯಕ್ಕೆ ಇವತ್ತು 4 ಲಕ್ಷ ಕೋಟಿ ರೂಪಾಯಿದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು, ಸುಮಾರು 78,000 ಕೋಟಿ ರೂಪಾಯಿ ನೀವು ಇಡಬೇಕಾಗಿತ್ತು. ಇವತ್ತು ನೀವು ಕೇಂದ್ರದ ವಿರುದ್ಧ 98,000 ಕೋಟಿ ರೂಪಾಯಿ ಕೇಂದ್ರದ ವಿರುದ್ಧ ನೀವು ಏನು ಒಂದು ನಿರ್ಣಯ ಮಾಡಿಸಿದ್ರೆ ನಮ್ಮ ಕಡೆಯಿಂದ ಎಲ್ಲ ಇಲ್ಲ. ಏನಂದ್ರೆ ಕೇಂದ್ರ ಸರ್ಕಾರನೂ ಸಹ ನಮ್ಮ ಮಾದರಿಯಲ್ಲಿ ಈ ರೀತಿ SC TSPಗೆ ಏನು 24.10 ಏನು ನಮ್ಮ ಒಂದು ಜನಸಂಖ್ಯೆ ಆಧಾರದ ಮೇಲೆ ನೀವು ಕೇಂದ್ರದಲ್ಲಿ ಹಣ ಇಡಬೇಕು ಅನ್ನೋಂಥದ್ದು ನೀವು ನಿರ್ಣಯ ತಗೊಂಡ್ರಿ. ಅದಕ್ಕೆ ನಾವೆಲ್ಲ ಬೆಂಬಲ ಕೊಟ್ಟಿವಿ. ಆದರೆ ನೀವು ಈ ಸಲ ಬಜೆಟ್ನಲ್ಲಿ ಇಟ್ಟಿದ್ದು ಎಷ್ಟು? 42,000 ಕೋಟಿ. 42,000 ಕೋಟಿಯಲ್ಲಿ ಖರ್ಚು ಮಾಡಿದ್ದು ಇದರಿಂದ ಈ ಬೇರೆ ಬೇರೆದಕ್ಕೆ ಇವತ್ತು ಡೈವರ್ಟ್ ಎಷ್ಟು ಮಾಡಿದ್ರಿ? ಇವತ್ತು ಹೋದ ವರ್ಷ ಈ ರೀತಿ ಕೇವಲ ಇವತ್ತು ಇಲ್ಲಿ ಅಹಿಂದ ಉಳಿದಲ್ಲ, ಹಿಂದೆ ಕಲಾಸ ಮಾಡ್ರಿ, ಬರೀ ಅಟ್ಟೆ ಉಳಿದದ, ಅದಾಗ ಅದು ಅಟ್ಟೆ ಮತ್ತೊಂದು ಉಳಿದದ. ಮತ್ತಾವಕ್ಕೂ ಈ ಸರ್ಕಾರದಲ್ಲಿ ದಲಿತ ನಿಗಮಗಳಿಗೆ ಅಧ್ಯಕ್ಷರೇ ಟಾರ್ಗೆಟ್, ಆ ನಿಗಮ ಮಂಡಳಿಗಳಿಗೆ ಅದ್ರ ಶೇಕಡಾವಾರು ಎಲ್ಲ ಡಿಟೇಲ್ ಹೋಗುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಶೇಕಡಾವಾರು ಸಾಧನೆ 25%, ತಾಂಡಾ ಅಭಿವೃದ್ಧಿ ನಿಗಮ ಅದರ ಸಾಧನೆ 25%, ಸಫಾಯಿ ಕರ್ಮಚಾರಿ ಆಯೋಗ ಇದು ಒಂದು ಏನು ಬಹಳ ಕಡಿಮೆ ಅಮೌಂಟ್ ಐತೆ, 3,75 ಲಕ್ಷ. ಅದ್ರಾಗ ಒಂದು 47% ನೀವು ಅದನ್ನ ಇದು ಮಾಡಿರಿ. ಒಂದು ಬುಡಕಟ್ಟು ಇದ್ರದ್ದು ಒಂದು 61% ಆಗಿದೆ. ಬೋವಿ ಅಭಿವೃದ್ಧಿ ನಿಗಮ 25%, ಆದಿಜಾಂಬವ 25%. ಈ ರೀತಿ ಕರ್ನಾಟಕದ SCP TSP ಸುಮಾರು 14,730 ಕೋಟಿ ರೂಪಾಯಿ ಹೋದ ಸಲ ನೀವು ಇದಕ್ಕೆ ಹಾಕೊಂಡಿದ್ರಿ. ಅದಕ್ಕೆ ಗ್ಯಾರಂಟಿ ಒಳಗೆ. ಮತ್ತು ಅಧ್ಯಕ್ಷರೇ, ಈ ಸಲ ಈ ಒಂದು ಬಜೆಟ್ನಲ್ಲಿ ಈ ಎಲ್ಲ ಯೋಜನೆಗಳಿಗೆ ಇವತ್ತು ಇರುವಂತ ಅದರಲ್ಲಿ ಸಹ ಸುಮಾರು 54,000 ಕೋಟಿ ರೂಪಾಯಿ ಇವತ್ತು ನೀವು ಮತ್ತೆ ಗ್ಯಾರಂಟಿ ಯೋಜನೆ 51,034 ಕೋಟಿ ಇವತ್ತು ಗ್ಯಾರಂಟಿಗಳಿಗೆ ಹಾಕೊಂಡಿದ್ದಾರೆ. ಈ ಗ್ಯಾರಂಟಿಗೆ SCP TSP ಅಭಿವೃದ್ಧಿಗೆ ಏನು ಸಂಬಂಧ ಇದೆ ಅಧ್ಯಕ್ಷರೇ? ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲ ಸಮುದಾಯಕ್ಕೆ ಕೊಡ್ತಾ ಇದ್ದೀರಿ. ಸ್ಪೆಸಿಫಿಕ್ ಆಗಿ SCP TSPಗೆ ನೀವು ಕೊಡಬೇಕಾದಂಥದ್ದನ್ನ ಇವತ್ತು ಕೊಡದೆ ಇವತ್ತು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್
ದಿನ ಒಂದೊಂದು ಬಜೆಟ್ನಾಗ ಹೇಳುವುದೇ ಬೇರೆ. ಇವತ್ತೇ ನೋಡಿ ಏನೋ ಮತ್ತೆ ಎಲೆಕ್ಟ್ರಿಸಿಟಿದು 33 ಪೈಸೆನೋ ಹೈಕ್, 36 ಪೈಸೆ ಇವತ್ತು ಹೈಕ್ ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷ ಮತ್ತೆ ಮುಂದಿನ ವರ್ಷ ಎಷ್ಟೋ ಇದೆ. ಮುಂದಿನ ವರ್ಷ ಅಂದ್ರೆ ಈಗಿಂದಲೇ ಸ್ಟಾರ್ಟ್ ಆಯ್ತು. ಒಂದು ಕಡೆ ಉಚಿತ ವಿದ್ಯುತ್ ಹತ್ತೀರಿ, 2 ರೂಪಾಯಿ 15 ಪೈಸೆನೇ ಇತ್ತು, ಇವತ್ತು 7 ರೂಪಾಯಿ ಆಗಿದೆ. ಈಗ ಆಸ್ತಿ ನೋಂದಣಿ ಶುಲ್ಕ %600%, ಆಸ್ತಿ ಮಾರ್ಗದರ್ಶನ ಮೌಲ್ಯ 30%, ವಾಹನ ನೋಂದಣಿ ಶುಲ್ಕ 10%, ಆಸ್ಪತ್ರೆ ಸೇವಾ ಶುಲ್ಕ 5%, ಸರ್ಕಾರಿ ಕಾಲೇಜುಗಳ ಶುಲ್ಕಗಳು 10%, ಬೆಂಗಳೂರು ಮೆಟ್ರೋ ದರಗಳು 50%, ಎಲೆಕ್ಟ್ರಿಕಲ್ ವಾಹನ ತೆರಿಗೆ 10%, ವಿದ್ಯುತ್ ದರಗಳು 14.5%, ನೀರಿನ ಸುಂಕ 30%, ಆಸ್ತಿ ತೆರಿಗೆ 25%, ಬೀಜಗಳ ಮೇಲೆ %60, ಉಳಿದ ಹಾಲಿನ ಬೆಲೆ 15%, ಬಸ್ಗಳ ದರ ನೋಡ್ರಿ ಅಧ್ಯಕ್ಷರೇ, ಅಲ್ಲಿ ಹೆಣ್ಮಕ್ಳಿಗೆ ಫ್ರೀ ಐತ್ರಿ, ಇಲ್ಲಿ ಗಂಡಸರಿಗೆ 15% ಏರ್ತದೆ. ಗಂಡಸರಿಗೆ ಏನು ತಪ್ಪಂಡ್ಯಾರಿ? ಗಂಡಸರಿಗೆ ಯಾಕೆ ಗಂಟು ಬಿದ್ದಿರಿ? ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರಲ್ಲ, ಇಲ್ಲಕಂದ್ರೆ ತೆಗೆದ್ಬಿಡ್ರಿ ಯೋಜನೆ. ಮತ್ತೆ ಇಲ್ಲಿ ಪುರುಷರ ಮೇಲೆ ಹಾಕುವುದರಿಂದ ನೀವೇನು ಸಾಧನೆ ಮಾಡೋದಂಗಾಯ್ತು? ಅವೆಲ್ಲ ಸಾರಿಗೆ ಇಂಧನ ಸೇರಿ 34 ಸರ್ಕಾರಿ ಉದ್ಯಮಗಳು ನಷ್ಟ. ಇದ್ಯಾರು ಹೇಳ್ಯಾರ? ನಮ್ಮ ಅರಣ್ಯ ಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ನವೀನ್ ಮತ್ತು ಸರ್ವಾಣ ಅವರು ಇದಕ್ಕೆ ಕಾವೇರಿ ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮ, ರಾಯಚೂರು ಪವರ್ ಕಾರ್ಪೊರೇಷನ್, ಸರ್ಕಾರದಲ್ಲಿ ಆಡಳಿತ ಬರುವಂತಹ 125 ಸಂಸ್ಥೆಗಳಲ್ಲಿ 34 ಸಂಸ್ಥೆಗಳು ಆರ್ಥಿಕ ಸಂಕಷ್ಟವನ್ನು ಹೊಂದಿವೆ. ಸಾರಿಗೆ ನಿಗಮಗಳಿಗೆ ನಷ್ಟ. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ನಮ್ದು ಲಾಭದಾಗಿದೆ, ನಾವು ಬಹಳಷ್ಟು ದೊಡ್ಡದಾದಂತಹ ಅನುಕೂಲ ಆಗಿದೆ, ಈ ಸಬ್ಸಿಡಿ ನಾನು ಯಾವತ್ತು ಅವರೇ ಉತ್ತರ ಅಧ್ಯಕ್ಷರೇ ಯಾವತ್ತು ಲಾಭದಲ್ಲಿದೆ ಅಂತ ಹೇಳಿಲ್ಲ, ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಬಿಜೆಪಿ ಯಾಕೆ ಮಾಡ್ತಾರೆ? ಯಾರು ಸೋಷಿಯಲ್ ಮೀಡಿಯಾ ಮಾಡ್ತಾರೆ? ಯಾವತ್ತೂ ಹೇಳಿಲ್ಲ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ದೀನಿ ಅಷ್ಟೇ. ಆದಾಯ ಜಾಸ್ತಿ ಆಗೋದು ಲಾಭಕ್ಕೂ ವ್ಯತ್ಯಾಸ ಇದೆ. 2023-24 ಆರ್ಥಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ನಿಗಮವು 1,815.82 ಕೋಟಿ ನಷ್ಟ ಅನುಭವಿಸಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಂಸ್ಥೆಯು 161.12 ಕೋಟಿ, ವಾಯವ್ಯ ಕರ್ನಾಟಕ ರಸ್ತೆ 3,224.8 ಕೋಟಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 2,056.30 ಕೋಟಿ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿವೆ. ಇದರಿಂದ ಕಷ್ಟದಲ್ಲಿರುವ ಸಾರ್ವಜನಿಕ ಉದ್ಯಮಗಳಿಂದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ. ಅದೇ 5 ವರ್ಷ ನೋಡ್ರಿ, ಅದು ಕ್ಯಾರಿ ಫಾರ್ವರ್ಡ್ ಆಗುವುದೇ ಅಲ್ಲ. ಈಗ ಹಿಂದಿಂದೆಲ್ಲ ಸೇರಿಸಿ ಹಿಂದಿನ 7 ಲಕ್ಷ ಕೋಟಿ ರೂಪಾಯಿ ಆಗೈತೆ ಸಾಲ. ಅದನ್ನ ಬಿಡ್ತೀರಿ? ನನ್ನ ಸರ್ಕಾರದಲ್ಲಿ ನಾ ಎಲ್ಲಾರು ಹೇಳಕತ್ತೀನಿ, ನಾ ಏನು ಮುಲಾಜ್ ಇಲ್ಲ ಅವರು ಪಾಪ ಅವರು ಸಾರಿಗೆ ಸಚಿವರು ಒಳ್ಳೆಯವರು ಅದಾರ. ಏನು ಸಜ್ಜನರು ಅಂತ ಹೇಳಿ ತಗೊಂಡೋಗಿ ಆ ಇಲಾಖೆನವ್ರು ಕೊಟ್ಟಿದ್ದೀರಿ. ಅದಲ್ಲ ಪರ್ಪಸ್ ಆಗಿ ಅವ್ರನ್ನ ಅದೇ ಅದಕ್ಕೆ ಈಗ ಅಧ್ಯಕ್ಷರೇ, ಈಗ ನಮ್ಮ ಇವ್ರನ್ನ ರಾಮಲಿಂಗಾರೆಡ್ಡಿ ಅವ್ರನ್ನ ನೀವು ಬಹಳ ಸಜ್ಜನರ ಅಂತ ಹೇಳಿದ್ರಿ, ಅದಕ್ಕನೇ ಧಾರ್ಮಿಕ ದತ್ತಿ ಮಾಡ್ರಿ. ಧಾರ್ಮಿಕ ದತ್ತಿ ಯಾವ್ದವ್ರು ಮುಂದಿನ ಸಲ ಆರಿಸಿ ಬಂದಿಲ್ಲ. ನಿಮ್ದು ಸಂಚ ಐತಿ ನೋಡ್ರಿ, ಇತಿಹಾಸ ನೋಡ್ರಿ. ಧಾರ್ಮಿಕ ದತ್ತಿ ಈಗ ಯಾರು ಮಂತ್ರಿ ಆಗಾರಲ್ಲ, ಗ್ಯಾರಂಟಿ ಮುಂದಿನ ಎಲೆಕ್ಷನ್ ಸೋತಾರ. ಇಲ್ಲೇ ನಮ್ ರುದ್ರಪ್ಪ ನೋಡ್ರಿ, ಈ ಸಲ ಅದನ್ನ ಚೇಂಜ್ ಮಾಡ್ಕೊಂಡು ನೀವು ಬಜೆಟ್ ಬಗ್ಗೆ ಮಾತಾಡಿ, ಟ್ರ್ಯಾಕಿಗೆ ಬನ್ನಿ ಅಲ್ಲ. ಈಗ ನಾನು ಬಹಳ ಮುಖ್ಯವಾದಂತ ಈ ಬಜೆಟ್ ಒಂದು ಕನ್ಕ್ಲೂಡ್ ಮಾಡ್ತೀರಾ? ಯಾವ್ದ್ರಿ ಮಿನಿಸ್ಟರ್ ಅವರೇ? ಹೌದು, ಅವ್ರೊಬ್ಬರು ಆರಿಸಿ ಬಂದಾರೆ. ಎಲ್ಲಿ ಹೋದ್ರು ಅವ್ರು? ಜೊಲ್ಲೆ ಮೇಡಮ್ ಅವರು ಇದ್ರು. ಧಾರ್ಮಿಕದತ್ತಿದ್ರೆ ನೀವು ಧಾರ್ಮಿಕದತ್ತಿದ್ರಿ. ಯತ್ನಾಳ್ ಅವರೇ? ಯತ್ನಾಳ್ ಅಧ್ಯಕ್ಷರೇ, ಇವತ್ತು ಕನ್ಕ್ಲೂಡ್ ಮಾಡ್ತೀರಾ? ಈ ಬಜೆಟ್ ನಲ್ಲಿ ಕರ್ಕೊಳ್ಳೋಕೆ ಬಂದ್ಬಿಟ್ಟಾರೆ. ಓಕೆ, ಈ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಬಂತೇನ. ಮತ್ತೆ ಇಷ್ಟು ತನಕ ಹೇಳಿದಲ್ಲ ಈ ಸರ್ಕಾರ ಇಷ್ಟೊತ್ತನ ಹೇಳಿದ್ದು ವೆರಿ ವೆರಿ ಇಂಪಾರ್ಟೆಂಟ್.
ಇದು